ಮತ್ತೊಂದು ಡಿಸಾಸ್ಟರ್ ಸಿನಿಮಾ ಬರ್ತಾ ಇದೆ ಪ್ರಭಾಸ್ ಅಣ್ಣದು. ಬಾಹುಬಲಿ ಸಿನಿಮಾ ಬಂದಾಗ ತುಂಬಾ ಎಕ್ಸೈಟ್ ಆಗ್ಬಿಟ್ಟು ಫ್ಯಾನ್ಸ್ ಗಳೆಲ್ಲ ಆಹಾ ಎಂತೆಂತ ಸಿನಿಮಾ ಬರುತ್ತೆ ಅಂದ್ಮೇಲೆ ಇನ್ನು ಮುಂದೆ ನೋಡಿ ಅಂತ ಎಕ್ಸೈಟ್ ಆಗಿದ್ರಿ ಅಲ್ಲ. ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇರ್ಬೇಕಂದ್ರೆ ಒಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗುತ್ತೆ, ಸಾಹೋ. ಅದು ಒಳ್ಳೆ ಸಿನಿಮಾನೇ, ಬಟ್ ನಿನ್ಗೆ ಹಂಗ ಅನ್ಸಿರುತ್ತೆ ಅಷ್ಟೇ. ಸಾಹೋ ಸಿನಿಮಾ ತುಂಬಾ ಡಿಸಾಸ್ಟರ್ ಅಂತ ಇಟ್ಟಾದ್ಮೇಲೆ ಇಟ್ಟಾದ್ಮೇಲೆ ಇನ್ನೊಂದು ದೊಡ್ಡ ಸಿನಿಮಾ ಅನೌನ್ಸ್ಮೆಂಟ್ ಆಗುತ್ತೆ, ರಾಧೇಶ್ಯಾಮ್. ಹೆಸರು ಕೇಳಿದ್ಯಲ್ಲ? ಹಾ, ರಾಧೇಶ್ಯಾಮ್. ಈ ಸಿನಿಮಾ ಇನ್ನು ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಇನ್ನು ದೊಡ್ಡ ಸಿನಿಮಾ ಅನೌನ್ಸ್ಮೆಂಟ್ ಆಗುತ್ತೆ, ಇಟ್ಸ್ ನಾನ್ ಅದರ್ ದೆನ್ ಆದಿಪುರುಷ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಈ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಇನ್ನೊಂದು ಸಿನಿಮಾನು ಕೂಡ ಅನೌನ್ಸ್ಮೆಂಟ್ ಆಗುತ್ತೆ, ಸಲಾರ್. ಈ ಸಿನಿಮಾ ಫುಲ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಇಡೀ ಇಂಡಸ್ಟ್ರಿನೇ ಕೊಂಡಾಡೋ ತರ. ಇದೆಲ್ಲ ಸಿನಿಮಾ ಹಾಳಾಗೋಗ್ಲಿ, ಕೊನೆದಾಗಿ ಹೊಸ ಸಿನಿಮಾ ರಿಲೀಸ್ ಆಗುತ್ತೆ, ಕಲ್ಕಿ 2898 AD. ಈ ಸಿನಿಮಾ ಫ್ಲಾಪ್. ಜೋಕಿಂಗ್. ಪ್ರಭಾಸ್ನ ಸಾಹೋ ಸಿನಿಮಾ ಆದ್ಮೇಲೆ ಒಂದು ದೊಡ್ಡ ಸಿನಿಮಾ ಅನೌನ್ಸ್ಮೆಂಟ್ ಆಗುತ್ತೆ, ರಾಧೇಶ್ಯಾಮ್. ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ ಪ್ರಭಾಸ್ ಫ್ಯಾನ್ಸ್ ಗಳ ತುಂಬಾ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಓ ಹೊಸ ಮೂವಿ ಬರ್ತಾ ಇದೆ, ಫಸ್ಟ್ ಟಿಕೆಟ್ ನಂದೆ ಅಂತ ಫುಲ್ ಮುಗಿ ಬೀಳ್ತಾ ಇದ್ರು ಆ ಟೈಮ್ ಅಲ್ಲಿ. ಅದೇ ರೀತಿ ಇನ್ನೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ ಇವಾಗ ಹೊಸದು, ಇಟ್ಸ್ ನಾನ್ ಅದರ್ ದೆನ್ ರಾಜಾ ಸಾಬ್. ದಿ ರಾಜಾ ಸಾಬ್. ಬಾಹುಬಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಫ್ಯಾನ್ಸ್ ಗಳನ್ನ ಯಾವ ರೀತಿ ಎಕ್ಸೈಟ್ಮೆಂಟ್ ಮಾಡಬೇಕು, ಜೊತೆಗೆ ಏನನ್ನ ಕಂಟೆಂಟ್ ನ ಅವರು ಇಷ್ಟಪಡ್ತಾ ಇದಾರೆ ಅದನ್ನ ಮಾತ್ರ ನಾನು ಕೊಡ್ಬೇಕು ಅಂತ ಪ್ರಭಾಸ್ ಅರ್ಥ ಆಗಿತ್ತು. ಅದಲ್ದೇನೆ ಆ ಸಿನಿಮಾ ಅವನನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಕೂಡ ಮಾಡಿತ್ತು. ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ನಾವು ಡೈರೆಕ್ಟರ್ ಗಳೆಲ್ಲ. ಪ್ರಭಾಸ್ ನ ಸ್ಯಾಲರಿ 100 ಕೋಟಿ 120 ಕೋಟಿ ರೈಸ್ ಆಗ್ತಿದ್ದಾಗೇನೆ ಯಾವ್ದಾದ್ರು ಸಿನಿಮಾ ಸರಿ ನಾನ್ ರೆಡಿ ಅಂತ ಯೋಚನೆನೂ ಮಾಡದೆ ಎಲ್ಲ ಎಡು ಬೀಳ್ತಿದ್ರೇನೋ, ಅದಕ್ಕೋಸ್ಕರ ತುಂಬಾ ಸೂಪರ್ ಡೂಪರ್ ಹಿಟ್ ಆಗುವಂತ ಸಿನಿಮಾಗಳನ್ನೆಲ್ಲ ಕೊಟ್ಬಿಟ್ರು. ಅದೇ ಹೇಳದ್ನಲ್ಲ. ಇದೀಗ ಅದೇ ತರ ಮತ್ತೆ ಇನ್ನೊಂದು ಸಿನಿಮಾ ರಾಧೇಶ್ಯಾಮ್ ಟೈಪ್ ಅಲ್ಲೇ ಬರ್ತಾ ಇರೋಂತ ರಾಜಾ ಸಾಬ್. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನ ಆಲ್ರೆಡಿ ರಿಮಿಕ್ಸ್ ಮಾಡ್ತಾ ಇದಾರೆ ಅಂತ ಮೊದ್ಲೇ ನಿನ್ಗೆ ಹೇಳಿದೆ ನಾನು. ಅಮಿತಾಬ್ ಬಚ್ಚನ್ ಅವರು ಆಕ್ಟ್ ಮಾಡಿರೋಂತ ಡಾನ್ ಸಿನಿಮಾದಲ್ಲಿ ಕೈಕೆ ಪಾನ್ ಬನಾರಸ್ ಒಳ ಅಂತ ಒಂದು ಸಾಂಗ್ ಇದೆ, ಅದನ್ನ ರಿಮಿಕ್ಸ್ ಮಾಡಿ ಈ ರಾಜಾ ಸಾಬ್ ಸಿನಿಮಾದಲ್ಲಿ ಆಡ್ ಮಾಡ್ತಾ ಇದಾರೆ ಅಂತ ಮೊದ್ಲೇ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಇದು ಅಫಿಷಿಯಲ್ ಕೂಡ. ಇದ್ರ ಜೊತೆಗೆ ಮೊನ್ನೆ ಅಷ್ಟೇನೆ ಸರ್ಪ್ರೈಸ್ ಆಗಿ ಸಣ್ಣದಾಗಿ ಒಂದು ಗ್ಲಿಮ್ಸ್ ರಿಲೀಸ್ ಆಗುತ್ತೆ. ಯಾರು ಕೂಡ ಎಕ್ಸೆಪ್ಟ್ ಮಾಡಿರಲಿಲ್ಲ ಇದನ್ನ, ನಾನು ಕೂಡ. ಪ್ರಭಾಸ್ ಏನ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಸಿನಿಮಾದ ಗ್ಲಿಮ್ಸ್ ನೋಡೋದಕ್ಕೆ ರಾಧೇಶ್ಯಾಮ್ ತರನೇ ಇದ್ರೂ ಕೂಡ ಈ ಸಲ ಆಕ್ಷನ್ ಇಲ್ಲ, ಬ್ಲಾಕ್ ಬಸ್ಟರ್ ಕೂಡ ಆಗಲ್ಲ. ಹೌದು, ಸಾಹೋ ಸಿನಿಮಾದಲ್ಲಿ ಹೇಳಿದಾಗೇನೆ ತುಂಬಾ ವೈಲೆನ್ಸ್ ಜಾಸ್ತಿ ಆಗ್ಬಿಡ್ತು. ಅದಕ್ಕೋಸ್ಕರ ಇವಾಗ ಹಾರರ್, ರೊಮ್ಯಾಂಟಿಕ್, ಕಾಮಿಡಿ ಮೂರನ್ನು ತುಂಬ್ಕೊಂಡ್ ಕೊಡೋಣ ಅಂತ ಬರ್ತಾ ಇದಾರೆ ರಾಜಾ ಸಾಬ್. ಇನ್ನ ಈ ಸಿನಿಮಾದ ಸ್ಟೋರಿ 1 ಮಿನಿಟ್ ಮರ್ತೋಗ್ಬಿಟ್ಟೆ. ಗೂಗಲ್ ವಾಟ್ ಇಸ್ ದ ಸ್ಟೋರಿ ಆಫ್ ರಾಜಾ ಸಾಬ್. ಇನ್ನ ಗೂಗಲ್ ಹೇಳ್ತಾ ಇದೆ, ರಾಜಾ ಸಾಬ್ ಸಿನಿಮಾದಲ್ಲಿ ಒಬ್ರು ರೊಮ್ಯಾಂಟಿಕ್ ಆಗಿರೋ ಲವರ್ಸ್ ಗಳ ಮಧ್ಯೆ ಒಂದು ದೆವ್ವ ಅಟ್ಯಾಕ್ ಮಾಡುತ್ತೆ, ಅವ್ರ ನೆಮ್ಮದಿನೆಲ್ಲ ಹಾಳು ಮಾಡುತ್ತದೆ. ಆಮೇಲೆ ರಾಜಾ ಸಾಬ್ ಹೋಗಿ ಅದನ್ನ ಕ್ಲಿಯರ್ ಮಾಡ್ತಾನೆ. ಇಷ್ಟೇ ಸ್ಟೋರಿ ಅಂತ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ರೆ ಇನ್ನ ಮೂವಿಯ ಕಾಸ್ಟಿಂಗ್ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಿಧಿ ಅಗರ್ವಾಲ್ ಅವರು ಅಫಿಷಿಯಲ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಜೊತೆಗೆ ಮಾಳ್ವಿಕಾ ಮೋಹನನ್ ಅವರು ಕೂಡ ಇದ್ದಾರೆ. ಇವರು ಈ ಸಿನಿಮಾದಲ್ಲಿ ದೆವ್ವ ಅಂತ ರೂಮರ್ಸ್ ಇದೆ, ಗೋಸ್ಟ್. ಇವ್ರಗಳ ಜೊತೆಗೆ ತುಂಬಾ ಆಕ್ಟರ್ಸ್ ಗಳನ್ನು ಕೂಡ ರಿವೀಲ್ ಮಾಡಿದ್ದಾರೆ IMDb ಒಳಗಡೆ. 1 by 1 ನೋಡ್ಕೊಂಡು ಹೋಗೋದ್ರೆ ಸಂಜಯ್ ದತ್ ಅವರು ಕೂಡ ಇದ್ದಾರೆ, ಮಾಳ್ವಿಕಾ ಮೋಹನ್ ಅವರು ಕೂಡ ಇದ್ದಾರೆ, ಯೋಗಿ ಬಾಬು ಅವರು ಇದ್ದಾರೆ, ಬ್ರಹ್ಮಾನಂದಂ ಅವರು ಕೂಡ ಇದ್ದಾರೆ, ರಿದ್ದಿ ಕುಮಾರ್ ಅವರು ಇದ್ದಾರೆ, ವರಲಕ್ಷ್ಮಿ ಶರತ್ ಕುಮಾರ್ ಅವರು ಇದ್ದಾರೆ, ಕೌಶಿಕ್ ಮೆಹ್ತಾ ಅವರು ಇದ್ದಾರೆ, ಜಿಶೋ ಸಿಂಗ್ ಗುಪ್ತಾ ಅವರು ಕೂಡ ಇದ್ದಾರೆ. ಯಾವನೋ ಹೊಸಬ ಅವನು. ಅದಲ್ದೇನೆ ನಾನ್ ಅದರ್ ದೆನ್ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಿಧಿ ಅಗರ್ವಾಲ್ ಅವರು ಕೂಡ ಇದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಸತೀಶ್ ಪಾಂಡ್ಯನ್ ಅವರು ಕೂಡ ಇದ್ದಾರೆ. ಇಲ್ಲಿ ಇವರು ಪ್ರಭಾಸ್ಗೆ ಬ್ರದರ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ IMDb ಹೇಳ್ತಾ ಇದೆ. ಇನ್ನು ಕೊನೆಯದಾಗಿ ಪ್ರೇಮದಿದಿ ಮಹಜ್ಜಿಯನ್ ಅವರು ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ ಪ್ರೇಮ್ ಆಗಿ. ಇಷ್ಟು ಕ್ಯಾರೆಕ್ಟರ್ ಗಳ ಅಫಿಷಿಯಲ್ ಆಗಿ IMDb ಒಳಗಡೆ ರಿವೀಲ್ ಮಾಡ್ಬಿಟ್ಟಿದ್ದಾರೆ. ಇನ್ನೇನ್ ಸಿನಿಮಾ ಸ್ಟಾರ್ಟ್ ಆಗೋದಷ್ಟೇ. ನೆಕ್ಸ್ಟ್ ಇಯರ್ ಟಾಕ್ಸಿಕ್ ಸಿನಿಮಾ ಜೊತೆ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗ್ತಿದೆ. ಏಪ್ರಿಲ್ 10ನೇ ತಾರೀಕು. ಆಲ್ಮೋಸ್ಟ್ ಟಾಕ್ಸಿಕ್ ಸಿನಿಮಾದು ಕೂಡ ಸ್ವಲ್ಪ ಪ್ರಾಬ್ಲಮ್ ಗಳಾಗ್ಬಿಟ್ಟಿದಾವೆ, ಪೋಸ್ಟ್ ಪೋನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇದು ಬಂದ್ಬಿಡ್ತು ಅನ್ಬಿಟ್ಟು ಅವ್ರೇನೋ ಹೋಗ್ಬಿಡ್ತಾವ್ರೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಆಮೇಲೆ ಟಾಕ್ಸಿಕ್ ಯಾವ ಲೆವೆಲ್ ಅಂತ ಗೊತ್ತಿದೆ ನಿನ್ಗೆ. ಇಷ್ಟೆಲ್ಲ ನೋಡಿದ್ಮೇಲೆ ಪ್ರಭಾಸ್ ಮೇಲೆ ಓಪೋ ಸ್ವಲ್ಪ ಡೌನ್ ಆಗ್ಬಿಡ್ತು ನಂಗೆ. ಮತ್ತೆ ರಾಧೇಶ್ಯಾಮ್ನೆ ನೋಡೋದಕ್ಕೆ ನನ್ ಕೈಲಿ ಇಷ್ಟ ಇಲ್ಲ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.